ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವನು ರಾಧಿಕನ್ ಜೊತೆ ರೂಮಲ್ಲಿ ಇದ್ದಿದ್ದು, ಇವನು ರಾಧಿಕನ್ ಮದ್ವೆ ಆಗಿದ್ದು, ಇದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಈ ಸತ್ಯನ ನಾನು ಎಲ್ಲಿ ಬೇಕಾದ್ರೂ ನಿಂತ ಹೇಳ್ತೀನಿ. ಮೊದ್ಲು ಇವನ್ನ ಒದ್ದು ಒಳಗ್ ಹಾಕಿ. ವಾಟ್ ಎ ಗ್ರೇಟ್ ಪರ್ಫಾರ್ಮೆನ್ಸ್ ಸಿಸ್ಟರ್. ಚಿರು ಹತ್ರ ತಗೊಂಡಿರೋ ಅಮೌಂಟ್ಗೆ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಿದ್ದೀರಾ. ಏನ್ ಚಿರು ಬ್ರೋ, ನಿಮ್ಮ ಓವರ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ನನಗೇ ಭಯ ಆಗ್ತಿದೆ. ಕೊನೆಗೂ ಇವ್ರಿಬ್ರನ್ ದುಡ್ಡಲ್ಲೇ ಪರ್ಚೇಸ್ ಮಾಡ್ಬಿಟ್ರಿ ಅಲ್ಲ. ಸರಿ, ಕರ್ಕೊಂಡೋಗಿ ಇವ್ರಿಬ್ರನ್ ಯಾವ ಕೋರ್ಟ್ಗಾದ್ರೂ ಕರ್ಕೊಂಡೋಗಿ. ನಾನು ಅಲ್ಲಿಗೆ ದಿಲ್ದಾರಾಗಿ ಬರ್ತೀನಿ, ನಾನೇ ಗೆಲ್ತೀನಿ. ಯಾಕೆ ಹೇಳು, ನಾನ್ ರಾಧಿಕಾಗ್ ತಾಳಿ ಕಟ್ಟಿರೋದಕ್ಕೆ ನನ್ನ ಹತ್ರ ಇನ್ನೂ ಬೇಜಾನ್ ಪ್ರೂಫ್ಗಳಿದೆ. ಓ ಹೌದಾ, ಸರಿ 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 ಸರಿ. ಈಗ ನನ್ನ ಹತ್ರ ಒಂದ್ ಸಾಕ್ಷಿ ಇದೆ, ಅದು ನಿನ್ನ ಹತ್ರ ಇರೋದಕ್ಕಿಂತ ಸೂಪರ್ ಆಗಿದೆ. ತೋರ್ಸ್ಲಾ? ಯು ವೇಟ್ ಅಂಡ್ ವಾಚ್. ಏನ್ ಹೇಳ್ತಿದ್ದೀರಾ ಸರ್? ಹೌದು ವೈಭವ್, ಆ ಚಿರು ನನ್ನ ಒಂದ್ ಗೋಡನ್ಗೆ ಎತ್ತಾಕೊಂಡೋಗಿದ್ದ. ಅಲ್ಲಿಂದ ನಾನು ತಪ್ಪಿಸ್ಕೊಂಡ್ ಬಂದೆ. ನಾನೇನಾದ್ರೂ ಸಿಕ್ಕಾಕೊಂಡಿದ್ದಿದ್ರೆ ನನ್ನ ಮಾನ ಮರ್ಯಾದೆ ಜೊತೆಗೆ ನನ್ನ ಕೆಲಸನೂ ಹೋಗ್ತಿತ್ತು. ಸರ್, ನನಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ನನಗೂ ರಾಧಿಕಂಗೂ ಮದುವೆ ಆಗಿರಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ನೀವು ತೋರಿಸಿದ್ದೆಲ್ಲ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅಂತ ನೀವು ಅವನ ಹತ್ರ ಏನು ಹೇಳಿಲ್ಲ ತಾನೆ? ನಿಜವಾಗ್ಲೂ ಹೇಳಿಲ್ಲ ವೈಭವ್. ಆ ರಾಧಿಕಾ, ಇದು ನನ್ನ ಮಾನ ಮರ್ಯಾದೆ ಪ್ರಶ್ನೆ, ಇದು ನನ್ನ ಜೀವನದ ಪ್ರಶ್ನೆ. ನಿಜ ಹೇಳಿ ಎಂದಾಗ್ಲೂ ನಿನ್ನ ಬಗ್ಗೆ ನಾನು ಒಂದೇ ಒಂದು ಮಾತಾಡಿಲ್ಲ ವೈಭವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವೈಭವ್, ಈಗ ನಾನು ನಿನ್ನನ್ನು ಯಾಕೆ ಮೀಟ್ ಮಾಡಕ್ ಬಂದೆ ಗೊತ್ತಾ? ಈಗ ನಾನು ಇಲ್ಲೇ ಇದ್ರೆ ಸರಿ ಹೋಗೋದಿಲ್ಲ. ಆ ಚಿರಣ್ ಖಂಡಿತ ನನ್ನ ಟ್ರೇಸ್ ಮಾಡ್ತಾನೆ. ಗೌತಮ್ಗೂ ಹೇಳಿದೆ ತಲೆ ಮರೆಸ್ಕೋಬೇಕು, ಆದ್ರೆ ಅದಕ್ಕೆ ಸ್ವಲ್ಪ ಹಣ ಖರ್ಚಾಗುತ್ತೆ ವೈಭವ್. ಸರ್, ಡೋಂಟ್ ವರಿ, ಇದರಲ್ಲಿ 1 ಲಕ್ಷ ರೂಪಾಯಿ ಇದೆ. ಸದ್ಯಕ್ಕೆ ಇದನ್ನು ಇಟ್ಕೊಂಡಿರಿ. ನನ್ನ ರಾಧಿಕಾ ಮದುವೆ ನಡೆದ್ರೆ ನನಗೆ 20 ಲಕ್ಷ ರೂಪಾಯಿ ಸಿಗುತ್ತೆ. ಅದರಿಂದ ನಾನು ನಿಮ್ಗೆ 2 ಲಕ್ಷ ಕೊಡ್ತೀನಿ. ಅಲ್ಲಿವರೆಗೂ ಹೇಗಾದರೂ ಸೇಫ್ ಆಗಿರಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೈಭವ್. ರಾಧಿಕಾ, ಅಲ್ಲೆಲ್ಲ ಉದ್ರೋಗ್ಬೇಕು, ಹಂಗ್ ಬಾರ್ಸವನಿಗೆ. ಹೊಡಿ ರಾಧಿಕಾ, ಸರಿಯಾಗಿ ಹೊಡಿ ಅವನಿಗೆ. ರಾಧಿಕಾ, ನನ್ನ ಮಾತು ಕೇಳಿ ರಾಧಿಕಾ, ಪ್ಲೀಸ್. ರಾಧಿಕಾ, 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 ಪ್ಲೀಸ್ ಪ್ಲೀಸ್ ರಾಧಿಕಾ, ರಾಧಿಕಾ, ರಾಧಿಕಾ. ಹೊಡಿ ರಾಧಿಕಾ, ಹೊಡಿ, ಸರಿಯಾಗಿ ಹೊಡಿ ಅವನಿಗೆ. ರಾಧಿಕಾ, ಇದು ಇವಳು ಆರೆಂಜ್ ನೋಡ್ತಾ ಇದ್ದಾಳೆ. ಇವಳು ರಣಚಂಡಿ ಅವತಾರನೇ ಎತ್ಬಿಟ್ಟಿದ್ದಾಳ ಕಣೆ. ಅಮ್ಮ, ರಾಧಿಕಾ, ರಾಧಿಕಾ ಬಿಡ್ಬೇಡ, ಅವನ್ನ ಸಾಯಿಸ್ಬಿಡು. ಏಯ್, ನಿನ್ನನಿವತ್ತು ಸಾಯಿಸಿದ್ರು ನನಗೆ ಕೋಪ ಕಡಿಮೆ ಆಗಲ್ಲ ಕಣೋ. ಯಾಕೋ ಯಾಕೋ ಹೀಗ್ ಮಾಡ್ದೆ? ನಾನು ಏನು ಅನ್ಯಾಯ ಮಾಡಿದ್ದೆ ನಿನಗೆ?